ಪ್ರೇಮ ವಿವಾಹದ ಬಳಿಕ ಪೋಕ್ಸೋ ಕೇಸ್ ದಾಖಲಿಸುವುದಕ್ಕೆ ಮುಂದಾಗಿದ್ರಂತೆ ಪೋಷಕರು. ಬಟ್ ಅದಕ್ಕೆ ಪೊಲೀಸರು ಹಿಂದೇಟು ಹಾಕಿದ್ದಾರೆ ಅಂತ ಮನನೊಂದು ಸದ್ಯ ವಿಷ ಸೇವಿಸಿ ತಂದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ, ಪುತ್ರಿ ಪ್ರೇಮ ವಿವಾಹ ಆಗಿರ್ತಾರೆ, ಬಟ್ ಆಕೆಯನ್ನು ವಾಪಸ್ ಹೇಗಾದರೂ ಮಾಡಿ ಕರೆತರಬೇಕು ಅನ್ನೋಂಥ ಪ್ಲಾನಿಂಗ್ನೊಂದಿಗೆ ತಂದೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿರ್ತಾರೆ. ಬಟ್ ಅಲ್ಲೊಂದು ಪೋಕ್ಸೋ ಕೇಸ್ ದಾಖಲು ಮಾಡಬೇಕು ಅಂತ ತಂದೆ ಮುಂದಾದಾಗ ಪೊಲೀಸರು ಅದಕ್ಕೆ ನಿರಾಕರಿಸ್ತಾರೆ. ಇಲ್ಲ, ಪೋಕ್ಸೋ ಕೇಸ್ ದಾಖಲು ಮಾಡ್ಕೊಳ್ಳೋದಕ್ಕಾಗಲ್ಲ ಈ ವಿಚಾರದಲ್ಲಿ, ಕಾರಣ ಇಬ್ರು ಕೂಡ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ, ಹಾಗಾಗಿ ಪೋಕ್ಸೋ ಕೇಸ್ ಅಂತ ಬರಲ್ಲ ಅಂತ ಪೊಲೀಸರು ನಿರಾಕರಿಸಿದ್ದೆ ತಂದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದೇ ಕಾರಣಕ್ಕೆ ಮನನೊಂದು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಈಗ ಮಗಳು ಏನೋ ಮನೆ ಬಿಟ್ಟು ಹೋದ್ಲು, ನಮ್ಮಿಂದ ದೂರ ಆದ್ಲು ಅನ್ನೋ ಕಾರಣಕ್ಕೆ ಹೇಳದಂಗೆಲ್ಲ ಕೇಸ್ ದಾಖಲಾಗಲ್ಲ. ಸೊ ಕಾನೂನಿನ ಚೌಕಟ್ಟಲ್ಲಿ ಯಾವ ರೀತಿಯ ಬೆಳವಣಿಗೆಗಳಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆಯೇ ಕೇಸನ್ನು ಪೊಲೀಸರು ಕೂಡ ದಾಖಲು ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾರೋ ಹೋಗ್ಬಿಟ್ಟು ಈಗ ಪೋಕ್ಸೋ ಕೇಸೇ ಹಾಕಬೇಕು ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಹಾಕಕ್ಕಾಗಲ್ಲ. ಹಾಗಾಗಿ ಪೊಲೀಸರು ಕೂಡ ಹಾಕಕ್ಕಾಗಲ್ಲ ಅಂತಿದೆ. ತಂದೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಶನಿವಾರ ದಿನ ಎಕ್ಸಾಮ್ ಬರ್ತೀನಿ ಅಂತ ಹೇಳಿ ಅವ್ರ ಅಮ್ಮನ ಜೊತೆಗೆ ಬಂದ್ಬಿಟ್ಟು ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ಲ. ಅವ್ರು ಬರ್ತಾಳೆ ಅಂತ ಅಲ್ಲಿ ಗಿರಿಜನಳಿಗಿರೋದು ಒಂದೇ ಬಸ್ ಸರ್. 5:05ವರೆಗೆ ಬಂದ್ಬಿಡ್ತಾಳೆ. ಡೈಲಿ 5:00ವರೆಗೆ ಬರ್ತಿದ್ಲು. ಇವತ್ತು 8:00 ಆದರೂ ಬರಲಿಲ್ಲ ಅಂತೇಳಿ ಇವ್ರು ಅಲ್ಲಿಗೂ ಹುಡುಕಿದ್ದಾರೆ, ಬಂದಿಲ್ಲ ಅಂತೇಳಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ ಅಂತೇಳಿ ಕಂಪ್ಲೇಂಟ್ ತಗೊಂಡಿಲ್ಲ. ರಾತ್ರಿ 8 ಗಂಟೆ ತನಕ ಭಾನುವಾರ ನೈಟು ಕಂಪ್ಲೇಂಟ್ ತಗೊಂಡಿರೋದು, ಅಲ್ಲೇ ತನಕ ತಗೊಂಡಿಲ್ಲ. ಸುಮ್ಮನೆ ಅಲ್ದಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಅಂತೇಳಿ. ಆ ಕಂಪ್ಲೇಂಟ್ ತಗೊಂಡಾದ್ಮೇಲೆ ಅವ್ರಿಗೆ ಆಧಾರ್ ಕಾರ್ಡ್ ಪ್ರಕಾರ 18 ವರ್ಷ ಆಗಿದೆ ಅಂತೇಳಿ 2006 ಅಂತ ಅಡ್ಮಿಷನ್ ಮಾಡ್ಬೇಕಾದ್ರೆ ವೇರಿಯೇಷನ್ ಮಾಡಿ ಸೇರಿಸಿದ್ದಾರೆ. ಆದರೆ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ 2007 ಅವಳದು. ಇನ್ನು ಆ್ಯಕ್ಚುಲಿ ಆ 4 ತಿಂಗಳು ಟೈಮ್ ಇತ್ತು ಸರ್. ಗುಂಡೇರಿ ಕಾವಲಿ ಹುಡುಗನ ಜೊತೆಗೆ ಹೋಗಿದ್ದಾನೆ ಅಂತೇಳಿ ಇವ್ರಿಗೆ ಇನ್ಫಾರ್ಮೇಶನ್ ಬಂತು ಅಂತೇಳಿ ಯಾವುದೋ ಹುಡುಗನ ಜೊತೆಗೆ ಹೋಗಿದ್ದಾನೆ ಅಂತ ಹೇಳಿದ್ರು. ಹಂಗಂದಾದ್ಮೇಲೆ ನಮ್ಮ ಹತ್ರ ವೆಹಿಕಲ್ಸ್ ತಗೊಂಡೆ ಅವರು ಅಡ್ಡಾಡ್ತಿದ್ದು. ಒಂದು 3 ದಿನ ಅಡ್ಡಾಡ್ತಿರು ಸರ್. ಅಲ್ಲಿ ನಮ್ಮ ಯಜಮಾನ್ರೆ ಹೋಗಿದ್ದು ಅವಳು ಹುಡ್ಕಕ್ಕೆ ಅಂತೇಳಿ ದುರ್ಗಕ್ಕೆ. ಆಮೇಲೆ ಅಲ್ಲಿ ಹಿರಿಯೂರು ಸ್ಟೇಷನಲ್ಲಿ ಇದ್ದಾರೆ ಬರ್ರಿ ಅಂತೇಳಿ ಕರ್ಕೊಂಡೋದ್ರು. ಹಿರಿಯೂರು ಸ್ಟೇಷನ್ನಲ್ಲಿ ಇಲ್ಲ ಕಂಡ್ರಿ ಅಂತೇಳಿ ಅಲ್ಲೊಂದು ಗಂಟೆ 2 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲಿಂದ ದುರ್ಗಕ್ಕೆ ಬಂದರು. ದುರ್ಗದಲ್ಲಿ SP ಆಫೀಸಲ್ಲಿ ಆ ಹುಡುಗಿ ಅಲ್ಲೇ ಇದ್ದಾಳೆ, ಅವಳು ರಕ್ಷಣೆಗೆ ಹೋಗಿದ್ದಾಳೆ. ಅವಳ ಕಡೆಯಿಂದನೇ ನಮಗೆ ಸಮ್ಮತಿ ಸಿಕ್ಕಿದೆ ಅಂತೇಳಿ ನಮ್ಮನ್ನ ಏನಕ್ಕೂ ಕೇಳಿಲ್ಲ, ರಿಜಿಸ್ಟರ್ ಮಾಡ್ಕೊಂಡಿಲ್ಲ, FIR ಫೈಲ್ ಮದುವೆ ಆಗಿದೆ ಇಲ್ಲ ಗೊತ್ತಿಲ್ಲ ಸರ್. ಒಟ್ಟು ಆ ಹುಡುಗನ ಜೊತೆ ಕಳ್ಸಿರೋದಂತೂ ಗೊತ್ತು. ನಮ್ಮ ಮನೆಯವರೇ ಹೋಗಿದ್ರು, ನಾವು ಅಲ್ಗೂ ಇಲ್ಲ ಏಜ್ ಆಗಿಲ್ಲ ಕಳ್ಸಿರಿ ನಮ್ಮ ಜೊತೆಗೆ ಅಂದ್ರೆ ಇಲ್ಲ ರೀ ಆಧಾರ್ ಕಾರ್ಡ್ ಪ್ರಕಾರ ಅದು ಆಗಿದೆ ಅಂತೇಳಿ ಪೊಲೀಸ್ನ ಪ್ರೊಟೆಕ್ಷನ್ ಇದ್ದಾನೆ ಆ ಹುಡುಗಿನ ಅಲ್ಲಿ ಕಳ್ಸಿದ್ರು. ಮತ್ತೆ ನಾವು ನೀವು ಸಾಕ್ಷಿ ತರ್ರಿ ಅಂತೇಳಿ ಮತ್ತೆ ಅಲ್ಲಿಗೆ ಹೋದ್ರೆ ಕೇಳಿದ್ರು.